ವಿಶ್ವ ಎಲ್ಲಿ? ಎಲ್ಲ ಚೆನ್ನಾಗಿದ್ದಾನೆ ಬಿಡಿ. ಅಲ್ವಾ ಅಲ್ವಾ? ಅಣ್ಣನ ಆಶ್ರಯಕ್ಕೆ ಬಿದ್ದವ್ರು ಯಾರು ತಾನೇ ದುಃಖದಿಂದ ಇರೋಕ್ಕೆ ಸಾಧ್ಯ? ಆದರೂ ಕೇಳ್ತೀನಿ, ಸಾವಿತ್ರಿ ಅತ್ತಿಗೆ ಆದಮೇಲೆ ಅತ್ತಿಗೆಯನ್ನು ನೋಡೋಕ್ಕೆ ವಿಶ್ವ ಒಂದು ಸರಿನೂ ಮನೆಗೆ ಬರಲಿಲ್ಲ ಅಲ್ವಾ? ಸಾವಿತ್ರಿ ಈಗ MLA ಹೆಂಡತಿ. ಅದು ಅಲ್ಲದೆ ವಿಶ್ವ ಮದುವೆ ಮನೆಯಿಂದ ಓಡೋದವನು. ಅವನು ಓಡೋಗಿದ್ದಕ್ಕೆ ಅಲ್ವಾ ಸಾವಿತ್ರಿಗೆ ಅಣ್ಣ ಬಾಳ ಕೊಟ್ಟಿದ್ದು. ಮುಗಿದೋಗಿದ್ರ ಬಗ್ಗೆ ಯಾಕೆ ಮಾತಾಡ್ತೀರ? ಆ ಪಡಸಿಪಾಯಿ ವಿಶ್ವನ್ನ ಏನು ಮಾಡ್ತಾರೆ? ಅಣಿ ನನ್ನ ಜೊತೆ ಬಾ. ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ. ನಾನು ಆ ಮನುಷ್ಯನ ಮೇಲೆ ಕಲ್ಲಿಯತ್ ಹಾಕಿದ್ದು ನಿಜ. ಅದು ನನ್ನ ರಕ್ಷಣೆಗೋಸ್ಕರ ಮಾಡಿದ್ದು. ನರಸಿಂಹರಾವ್ ಮತ್ತೆ ಅವ್ರ ಕಡೆಯವರೆಲ್ಲ ಸೇರಿ ನನ್ನ ಜೀವನದ ಜೊತೆ ಆಟ ಆಡ್ಬಿಟ್ರು ಸಾಹೇಬ್ರೆ. ಆಟ ಆಡಿದ್ರ? ಅದರಿಂದ ಅವ್ರಿಗೇನು ಲಾಭ? ಪರವಾಗಿಲ್ಲ ಹೇಳು. ನೀನು ಕೊಲೆ ಮಾಡಿದ್ದೀಯ ಅಂತ ನನಗೂ ಅನ್ನಿಸ್ತಾ ಇಲ್ಲ. ಏನ್ ನಡೀತು ನಿಜ ಹೇಳು. ನರಸಿಂಹರಾವ್ ಮದುವೆಗೋಸ್ಕರ ಮಾಡಿದ್ದು. ನರಸಿಂಹರಾವ್ ಮದುವೆನಾ? ಬೀಗದ ಕೈ ವಿಷಯ ಏನ್ ಮಾಡಿದೆ? ಬೀಗದ ಕೈ ನನ್ನ ಹತ್ರನೇ ಇದೆ, ನನ್ನ ಹತ್ರನೇ ಇರುತ್ತೆ. ಅದು ಸಾವಿತ್ರಿ ಹಕ್ಕು. ಅದೇ ಈ ಮನೆ ಪದ್ಧತಿ. ಯಾವ ಪದ್ಧತಿ? ಯಾರು ಮಾಡಿದ್ದು? ತಲೆತಲಾಂತರದಿಂದ ನಡ್ಕೊಂಡು ಬಂದಿದ್ಯಾ? ಇಲ್ವಲ್ಲ. ಏನು ಗೊತ್ತಿಲ್ಲದೆ ಇರೋ ಆ ಹಳ್ಳಿ ಗಮಾರ್ಗೆ ನಾನು ಬೀಗಕ್ಕೆ ಕೊಡೋದಿಲ್ಲ. ಅಹಲ್ಯ, ನಿಂದು ಅತಿ ಆಯ್ತು. ಸಾವಿತ್ರಿ ಬಗ್ಗೆ ಮಾತಾಡೋವಾಗ ನಾಲ್ಗೆ ಬಿಗಿ ಹಿಡಿದು ಮಾತಾಡ. ಕೀ ಕೊಟ್ಬಿಡು. ಕೊಡಲ್ಲ ಕೊಡಲ್ಲ ಕೊಡಲ್ಲ. ಅದ್ರಲ್ಲೂ ಆ ಬಿಕಾರಿ ಸಾವಿತ್ರಿಗಂತೂ ಕೊಡೋದೇ ಇಲ್ಲ. ನಿನ್ನ ಅಮ್ಮ, ನನ್ಗ ಬೀಗದ ಕೈ ಬೇಡ ಅಮ್ಮ, ಅದು ಅವ್ರ ಹತ್ರನೇ ಇರ್ಲಿ. ಸಾವಿತ್ರಿ, ನಿನ್ಗೆ ಅರ್ಥ ಆಗೋದಿಲ್ಲ. ನೀನ್ ಸುಮ್ನೆ ಇರು. ಅಕ್ಕಿ ಹೇಗ್ ತಗೋಬೇಕು ಅಂತ ನನ್ ಚೆನ್ನಾಗ್ ಗೊತ್ತಿದೆ. ದಯವಿಟ್ಟು ಅಮ್ಮ, ನಿಮ್ ಕೈ ಮುಗಿತೀನಿ. ಈ ವಿಷಯ ಹೀಗೆ ಬಿಟ್ಬಿಡಿ. ನನ್ಗೋಸ್ಕರ ನೀವಿಬ್ರು ಯಾಕೆ ಜಗಳ ಆಡ್ತೀರಾ? ಅದು ಹಾಗಲ್ಲ ಸಾವಿತ್ರಿ. ದಯವಿಟ್ಟು ಅಮ್ಮ. ಸತ್ಯ, ಈ ಮನೆಯಲ್ಲಿ ನನ್ನ ಯೋಗ್ಯತೆ ತಿಳ್ಕೊಂಡಿರೋರು ಒಬ್ರಾದ್ರೂ ಇದಾರಲ್ಲ. ನೀವಿನ್ನ ತೆಪ್ಪಗಿರಿ. ಅಹಲ್ಯ ಅಕ್ಕಂಗೆ ನನಗ್ ಬೀಗದ ಕೈ ಕೊಡಕ್ ಇಷ್ಟ ಇಲ್ಲ. ಆದ್ರೆ ನೀವೇ ಇಟ್ಕೋತೀನಿ ಅಂದ್ರೆ ಕೊಡ್ಬೋದಲ್ವಾ? ಇದಕ್ಕೋಸ್ಕರನಾ ನಾನು ಇಷ್ಟು ಕಷ್ಟಪಟ್ಟು ನಿನ್ನ ಈ ಮನೆ ಸೊಸೆ ಮಾಡ್ಕೊಂಡಿದ್ದು? ಅಂದ್ರೆ ಅಹಲ್ಯ ಈ ಮನೆ ಹಿರಿ ಸೊಸೆ ಆಗೋದು ನನ್ಗಿಷ್ಟ ಇಲ್ಲ. ನಿನ್ ಕೈಲೇ ಬೀಗದ ಕೈ ಇರ್ಬೇಕು ಅಷ್ಟೇ. ಭಾವ ಸಾವಿತ್ರಿನ ಮದ್ವೆ ಆಗಿದ್ರ ಹಿಂದೆ ಏನೋ ಷಡ್ಯಂತ್ರ ಇದೆ ಅಂತ ನಿಮ್ಗೆ ಅನ್ಸಲ್ವಾ? ನಿನ್ಗ್ಯಾಕೆ ಹಾಗನ್ನಿಸ್ತು? ಅತ್ತೆ ಇವತ್ತು ಬೀಗಕ್ಕೆ ವಾಪಸ್ ಕೇಳಿದ್ರು. ಅದನ್ನ ಸಾವಿತ್ರಿ ಕೊಡ್ಬೇಕಂತೆ. ಅಷ್ಟೇನಾ? ನನ್ಗನ್ಸತ್ತೆ ಇದನ್ನೆಲ್ಲ ನನ್ನನ್ನು ತುಳಿಯೋದಕ್ಕೋಸ್ಕರನೇ ಮಾಡಿದ್ದಾರೆ ಅಂತ. ಅತ್ತೆ ಇದನ್ನೆಲ್ಲ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆಲ್ ದಿಸ್ ವಾಸ್ ಪ್ಲಾನ್ಡ್. ನಿನ್ ತುಳಿಯೋಕ್ ಮಾಡಿದ್ದಾರೆ ಅಂತ ನಂಗೆ ಅನ್ಸಲ್ಲ. ಆದ್ರೆ ಆಲ್ ದಿಸ್ ವಾಸ್ ಪ್ಲಾನ್ಡ್. ಮದುವೆಗೆ ಮುಂಚೆ ಎಲ್ಲ ಪ್ಲಾನ್ ಮಾಡೇ ಸಾವಿತ್ರಿನ ಮನೆ ತುಂಬಿಸ್ಕೊಂಡಿದ್ದಾರೆ. ನಿಮ್ಗೇನಾದ್ರೂ ಗೊತ್ತಿತ್ತಾ ಹರಿ? ನನಗೇನು ಗೊತ್ತಿರುತ್ತೆ? ನಂಗೇನು ಗೊತ್ತಿಲ್ಲ. ನೋಡು, ಈ ವಿಷಯ ನಾನೇನು ಕೇಳಲು ಬೇಡ, ನಾನೇನು ಹೇಳೋದು ಇಲ್ಲ. ಹರಿ ಹರಿ. ಹಲೋ ಹಲೋ ಸರ್, ನಾನು ಇನ್ಸ್ಪೆಕ್ಟರ್ ಮೋಹನ್ ಮಾತಾಡ್ತಾ ಇರೋದು. ಸಾವಿತ್ರಿ ಮತ್ತೆ ವಿಶ್ವನಿಗೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಸಾವಿತ್ರಿ